ಹಾಯ್ ಹಲೋ ನಮಸ್ಕಾರ ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇದಕ್ಕಿಂತ ಮುಂಚೆ ನಾನು ಗುರು ರೆಸಿಡೆನ್ಸಿಲಿ ಸೌತ್ ಇಂಡಿಯನ್ ಮಿಲ್ ಟ್ರೈ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ರಿವ್ಯೂ ಮಾಡಿ ಹೇಳಿದ್ದೆ. ಈ ಸತಿ ನಾನು ಬಂದಿರೋದು ನಾರ್ತ್ ಇಂಡಿಯನ್ ಮಿಲ್ ನ ಟ್ರೈ ಮಾಡಿ. ಈ ನಾರ್ತ್ ಇಂಡಿಯನ್ ಮಿಲ್ ನ ಪ್ರೈಸ್ ಬಂದ್ಬಿಟ್ಟು ₹125 ಪ್ಲಸ್ GST ಬರುತ್ತೆ. ಇದಕ್ಕೆ ನಾವು ಹೋಗ್ತಿದ್ದಾಗೆ ಒಂದು ಟೊಮೆಟೊ ಸೂಪ್ ಜೊತೆಗೆ ಒಂದು ಪಾಪಡ್ನ ಕೊಡ್ತಾರೆ. ಟೊಮೆಟೊ ಸೂಪು ಓಕೆ ಓಕೆ ಅಂತ ಅನ್ನಿಸ್ತು. ಒಂದು ಒಳ್ಳೆಯ ಮಸಾಲಾ ಪಾಪಡ್ ಕೊಟ್ಟಿದ್ರು. ಪಾಪಡ್ ಅಂತೂ ತುಂಬಾನೇ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ಇದ್ ಬಿಟ್ರೆ ನೆಕ್ಸ್ಟ್ ಒಂದೊಂದಾಗಿ ಐಟಮ್ಗಳೆಲ್ಲ ಬರ್ತಾ ಹೋಗುತ್ತೆ. ನಿಮ್ಗೆ ಟೇಸ್ಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ತನಕ ಇನ್ನ ಯಾರು ನಮ್ಮ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಂಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡೋ ಮುಖಾಂತರ ಇನ್ ಮುಂದೆ ನಾನು ಹಾಕುವಂತ ವಿಡಿಯೋಗಳೆಲ್ಲ ನಿಮ್ಗೆ ಬರ್ತವೆ ಅಂತ ಹೇಳ್ತೀನಿ. ಕೊನೆಗೂ ನಮ್ ಮಿಲ್ ಬಂದೇ ಬಿಡ್ತು. ಮಿಲ್ ಬರ್ತಿದಂಗೆ ಟೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಣ್ಣ ನಮ್ಗೆ ಸರ್ವ್ ಮಾಡಿ ಸ್ಮೈಲ್ ಅಲ್ಲಿ ಕೊಡ್ತಿದ್ದಾಗೇನೆ ನಾವು ಒಂದೊಂದೇ ಐಟಮ್ ನ ನೋಡ್ತಾ ಬಂದ್ವಿ. ಏನೇನ್ ಕೊಟ್ಟಿದ್ರು ಅಂದ್ರೆ ಇದರಲ್ಲಿ ನೀವು ನೋಡ್ಬೋದು. ಒಂದು ಏನು ಮೊಸರು ಅನ್ನ, ಮೊಸರು ಬಜ್ಜಿ, ವೆಜಿಟೇಬಲ್ ಪಲಾವ್, ಮತ್ತೆ 2 ತರ ಗ್ರೇವಿ ಕೊಟ್ಟಿದ್ರು, ಒಂದು ಸ್ವೀಟ್ ಕೊಟ್ಟಿದ್ರು, ಸಾಲೆಡ್ ಕೊಟ್ಟಿದ್ರು, ಲೆಮನ್ ಕೊಟ್ಟಿದ್ರು, ಒಂದು ಕುಲ್ಚಾ ಕೊಟ್ಟಿದ್ರು. ಇಷ್ಟು ಐಟಮ್ ಕೊಟ್ಟಿರೋಂಥದ್ದು. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಲೈಟಾಗಿ ಲೆಮನ್ ಹಾಕೊಂಡು ಒಂದು ಸ್ಪೈಸಿ ಆಗಿರೋಂಥ ಗ್ರೇವಿಗೆ ತಿಂತಾ ಇದ್ರೆ ಒಳ್ಳೆ ಮಜಾ ಅಂತಾನೆ ಹೇಳ್ಬೋದು. ಫಸ್ಟ್ ಮೊದಲನೇದಾಗಿ ಏನವರು ಕೊಟ್ಟಿರೋಂಥ ಕುಲ್ಚಾ ಏನಿತ್ತು, ಇದರಲ್ಲಿ 2 ತರ ಕೇಳ್ತಾರೆ. ಒಂದು ರೋಟಿ ಬೇಕು ಅಂದ್ರೆ ರೋಟಿ ಕೇಳ್ಬೋದು, ಕುಲ್ಚಾ ಬೇಕಂದ್ರೆ ಕುಲ್ಚಾ ಕೇಳ್ಬೋದು. 2 ಆಪ್ಷನ್ಸ್ ಇರುತ್ತೆ. ₹125 ಇಷ್ಟು ಐಟಮ್ ಕೊಡೋದಲ್ಲದೆ ಐಸ್ ಕ್ರೀಮ್ ಕೊಡ್ತಾರೆ. ಬಟ್ ಇದು ಒನ್ ಟೈಮ್ ಫುಡ್ ಓಕೆ ಅಂತ ಅನ್ಬೋದು. ಯಾಕೆಂದ್ರೆ ತುಂಬಾ ಹೊಟ್ಟೆ ಎಸ್ಕೊಂಡಿದ್ದಂತ ಟೈಮಲ್ಲಿ ಒಂದು ಸಕ್ಕದಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಹೋಗೋರ್ಗಂತೂ ಅಲ್ಲ ಇದು. ಲೈಟ್ ಆಗಿ ತಿನ್ಕೊಂಡು ಒಂದು ಟೇಸ್ಟಿ ಆದಂತ ಫುಡ್ ನ ಲೈಟ್ ಆಗಿ ತಿನ್ನೋಣ ಅಂತ ಹೋಗೋರ್ಗೆ ಈ ಒಂದು ನಾರ್ತ್ ಇಂಡಿಯನ್ ಮಿಲ್ ಓಕೆ ಅಂತಾನೆ ಹೇಳ್ಬೋದು. ಫಸ್ಟ್ ಪನ್ನೀರ್ ಬಟರ್ ಮಸಾಲ ಕೊಟ್ಟಿದ್ರು. ಅದನ್ನ ಟೇಸ್ಟ್ ಮಾಡ್ತಾ ಇದ್ರೆ ತುಂಬಾನೇ ಸಖತ್ತಿತ್ತು ಟೇಸ್ಟ್. ನೆಕ್ಸ್ಟ್ ಇನ್ನೊಂದು ಏನೊಂದು ಚೆನ್ನ ಹಾಕ್ಬಿಟ್ಟು ಮಾಡಿದಂತದ್ದು ಈ ಕಡೆ ಸೈಡ್ ಇರೋಂಥ ಗ್ರೇವಿ. ಆ ಗ್ರೇವಿನೂ ಕೂಡ ಟೇಸ್ಟ್ ಮಾಡಿದೆ. ಆ ಗ್ರೇವಿನೂ ಕೂಡ ತುಂಬಾನೇ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಏನಂದ್ರೆ ಕಾಳು ಕೊಟ್ಟಿರ್ತಾರೆ, ಕಾಳೆಲ್ಲ ಹಾಕಿ ತುಂಬಾನೇ ಚೆನ್ನಾಗಿತ್ತು ಆ ಗ್ರೇವಿನೂ ಕೂಡ. ಬಟ್ ನಮ್ಗೆ ಪನ್ನೀರ್ ಬಟರ್ ಮಸಾಲ ಇಷ್ಟ ಆಯ್ತು. ಆ ಕುಲ್ಚಾ ಖಾಲಿ ಮಾಡಿದ ನಂತರ ವೆಜಿಟೇಬಲ್ ಪಲಾವ್ ಬಂದ್ವಿ. ನೋಡಕ್ಕೆ ತುಂಬಾ ಇದೆ ಅನ್ನೋ ತರ ಫೀಲ್ ಆಯ್ತು. ಬಟ್ ಹಾಕೊಂಡ್ರೆ ಸ್ವಲ್ಪ ಇತ್ತು. ಓಕೆ ಓಕೆ ಅಂತ ಹೇಳ್ತೀನಿ. ಒಂದ್ ಸ್ವಲ್ಪ ವೆಜಿಟೇಬಲ್ ಪಲಾವ್ ಬರುತ್ತೆ. ಈ ವೆಜಿಟೇಬಲ್ ಪಲಾವ್ ಹಾಗೆ ಟೇಸ್ಟ್ ಮಾಡಿದೆ. ಓಕೆ ಚೆನ್ನಾಗಿತ್ತು. ನೆಕ್ಸ್ಟ್ ಮೊಸರು ಬಜ್ಜಿ ಜೊತೆ ಕೂಡ ಟೇಸ್ಟ್ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಹೊಟ್ಟೆ ತಣ್ಣಗಾಗ್ಲಿ ಅನ್ಬಿಟ್ಟು ಮೊಸರನ್ನ ಇತ್ತು. ಲೈಟಾಗೆ ಮೊಸರನ್ನ ಹಾಕೊಂಡು ಕೊಟ್ಟಿರೋಂಥ ಒಂದೇ ಒಂದು ಕಪ್ಪು ಟೇಸ್ಟ್ ಮಾಡಿ ಅವ್ರು ಕೊಟ್ಟಿರೋಂಥ ಸಾಲೆಡ್ ನ ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ವೆಜಿಟೇಬಲ್ ಸಾಲೆಡ್ ತಿಂದ ನಂತರ ಸ್ವೀಟ್ ಕೊಟ್ಟಿದ್ರು. ಸ್ವೀಟ್ ಒಂದು ತುಂಬಾನೇ ಸಖತ್ತಾಗಿತ್ತು. ಏನೊಂದು ಮಿಲ್ಕ್ ಕೇಕ್ ಅಂತ ಹೇಳ್ತಾರೆ ಈ ಸ್ವೀಟ್ ನೇಮು. ತುಂಬಾನೇ ಸಖತ್ ಟೇಸ್ಟಿ ಆದಂತ ಸ್ವೀಟು. ತುಂಬಾನೇ ಸಖತ್ತಾಗಿತ್ತು ಕೂಡ ಅಂತ ಹೇಳ್ತೀನಿ. ನೆಕ್ಸ್ಟ್ ನಮ್ಗೆ ಏನೋ ರೈಸ್ ಬರುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಆಮೇಲೆ ಅವ್ರು ಹೇಳಿದ್ರು ರೈಸ್ ಇದ್ರಲ್ಲಿ ಇನ್ಕ್ಲೂಡ್ ಇರಲ್ಲ ಸರ್, ಎಕ್ಸ್ಟ್ರಾ ಕೊಟ್ಟು ತಗೋಬೇಕು ಅಂತ. ಅದೇ ವಿಷಯ ಬೇಜಾರಾಗಿತ್ತು. ರೈಸ್ ನ ಎಕ್ಸ್ಟ್ರಾ ಕೊಟ್ಟು ನಾವು ತಗೊಂಡ್ವಿ. ಆಕ್ಚುಲಿ ನಾರ್ತ್ ಇಂಡಿಯನ್ ಮಿಲ್ ಬರೋದು ಅಷ್ಟೇನೆ. ಸೌತ್ ಇಂಡಿಯನ್ ಮಿಲ್ ಆದ್ರೆ ನಿಮ್ಗೆ ರೈಸ್ ಗೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಆರಾಮಾಗಿ ರೈಸ್ ಕೂಡ ತಗೋಬಹುದು. ಏನಿಗೆ ಎಕ್ಸ್ಟ್ರಾ ನಾವು ₹70 ಕೊಟ್ಬಿಟ್ಟು ಒಂದೇ ಒಂದು ವೈಟ್ ರೈಸ್ ನ ತಗೊಂಡ್ವಿ. ಆ ವೈಟ್ ರೈಸ್ ಅಲ್ಲಿ ಒಂದು 3 ಜನ ಶೇರ್ ಕೂಡ ಮಾಡಿದ್ವಿ. ಫಸ್ಟ್ಗೆ ದಾಲ್ ಹಾಕಿದ್ರು. ದಾಲಲ್ಲಂತೂ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ತುಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ದಾಲಲ್ಲಂತೂ ಚೆನ್ನಾಗಿತ್ತು. ನೆಕ್ಸ್ಟ್ ರಸಮ್ ಇತ್ತು. ರಸಮ್ ಅಲ್ಲಿ ಕೂಡ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಸಖತ್ತಾಗಿತ್ತು. ಆ ರಸಮ್ ಒಂದು ತೆಳ್ಳಗಿರುವಂತ ಆ ರಸಮ್ ಜೊತೆ ಆ ವೈಟ್ ರೈಸ್ ನ ತಿಂತಾ ಇದ್ರೆ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನೆಕ್ಸ್ಟ್ ಎಲ್ಲ ತಿಂದು ಖಾಲಿ ಮಾಡಿದ್ವಿ. ಹಂಗೆ ಹೋಗಿ ಒಂದ್ ರೌಂಡ್ ಕೈನ ತೊಳ್ಕೊಂಡು ಬಂದ್ಬಿಡೋಣ ಅಂತ ಹೋಗಿ ನೀಟಾಗೆ ಕೈನ ತೊಳ್ಕೊಂಡು. ಬಟ್ ಹೋಟೆಲ್ ಏನೋ ಒಂಥರ ಚೆನ್ನಾಗಿತ್ತು. ಬಟ್ ತಟ್ಟೆಲ್ಲಂತೂ ಕೈ ತೊಳೆಯಾಗಿಲ್ಲ, ಇಲ್ಲೇ ಬಂದು ತೊಳಿಬೇಕು. ಎಲ್ಲ ತೊಳೆದಾಯ್ತು. ನೆಕ್ಸ್ಟ್ ತಿಂದಾಯ್ತು. ಹೊಟ್ಟೆ ಅಂತೂ ಫುಲ್ ಲೋಡ್ ಅಂತೂ ಆಯ್ತು ಅಂತಾನೆ ಹೇಳ್ತೀನಿ. ಇಷ್ಟ ಐಟಮ್ಗೆ ಕೆಲವಿಗೆ ವೈಟ್ ರೈಸ್ ಹೋಗೋದೆಲ್ಲ ಇಷ್ಟಕ್ಕೆ ಸಾಕು ಅನ್ಸುತ್ತೆ. ಅಲ್ಲಿಂದ ಬರ್ತಿದಂಗೆ ಒಂದು ಐಸ್ ಕ್ರೀಮ್ ಕೊಡ್ತಾರೆ. ಐಸ್ ಕ್ರೀಮ್ ನ ತಿಂದ್ರೆ ನಿಮ್ಮ ಒಂದು ಫುಲ್ ಮಿಲ್ ಮುಗೀತು ಅಂತಾನೆ ಹೇಳ್ಬೋದು. ಒಂದು ಅರಸಾಹಸ ಮಾಡಿ ಏನೋ ಒಂದು ಐಸ್ ಕ್ರೀಮ್ ನ ತಿಂದು ನೆಕ್ಸ್ಟ್ ಹಾಗೆ ಆಚೆ ಬರ್ತಾ ಅಣ್ಣನ ಹತ್ರ ಬೀಡ ಇದೆ. ಗುರು ರೆಸಿಡೆನ್ಸಿ ಮುಂದೆನೆ ಬೀಡ ಅಂಗಡಿ ಇದೆ. ಅವ್ರ ಹತ್ರ ಒಂದೊಳ್ಳೆ ಮಗೈ ಬೀಡ ಹಾಕೊಂಡು ಟೇಸ್ಟ್ ಮಾಡ್ತಾ ಹಾಗೆ ನಮ್ಮ ಒಂದು ಊಟನ ಮುಗಿಸಿದ್ವಿ. ತುಂಬಾನೇ ಅಲ್ಟಿಮೇಟ್ ಆಗಿದೆ. ಒನ್ ಟೈಮ್ ಅಲ್ಲಿ ಸುಮ್ಮನೆ ಲೈಟ್ ಆಗಿ ಹಾಗೆ ತುಂಬಾ ಚೆನ್ನಾಗಿರುವಂತ ಒಂದು ನಾರ್ತ್ ಇಂಡಿಯನ್ ಮಿಲ್ ತಿನ್ಬೇಕು ಅಂದ್ರೆ ಒಂದು ₹125 ಕೊಟ್ಟು ಒಂದು ಒಳ್ಳೆಯ ಮಿಲ್ ನ ಟೇಸ್ಟ್ ಮಾಡ್ಬೋದು.
ಬಟ್ ತುಂಬಾ ಹೊಟ್ಟೆ ಹಸಿದೆ ಅಪ್ಪ ನನಗೆ, ಹೊಟ್ಟೆ ತುಂಬಾ ತಿಂತೀನಿ ಅಂದ್ರೆ ಅದಕ್ಕೆ ಈ ಮಿಲ್ ಅಲ್ಲ ಅಂತಾನೆ ಹೇಳ್ತೀನಿ. ಸಿಂಪಲ್ ಆಗಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಸಿಗುವ ಇನ್ನ ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ. ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್ ಬಾಯ್.